ಇದ್ದಾರಾ? ಅರೆ ನನ್ಗೇನು ಆಗಿಲ್ಲ ಅಂತ ನಾನು ಹೆಂಗೆ ಹೇಳೋದು? ಅಪ್ಪ ನನ್ಗೇನು ಆಗಿಲ್ಲ, ನಾನು ಇಲ್ಲೇ ಇದ್ದೀನಿ, ನೋಡು ಅಪ್ಪ ನೀನು. ಯಾಕೋ ಹಿಂಗ್ ಮಾಡಿದೆ? ಇಲ್ದೆ ನಾನು ಇಮ್ಯಾಜಿನ್ ಮಾಡೋಕ್ಕೂ ಗೊತ್ತಾಗಲ್ಲ ಕಣ. ನೀನೇ ಇಲ್ಲ ಅಂದ್ರೆ ಹೆಂಗೋ ಸೀತಮ್ಮ ಪ್ರೆಗ್ನೆಂಟ್ ಮಲಗಿದೆ, ಈಗ ಬಂದ್ಬಿಡ್ತಾರೆ. ಸೀತ ಎಲ್ಲಿ ಅಂತ ಕೇಳಿದಾಗ ಏನಂತ ಹೇಳೋಣ? ದೇವಸ್ಥಾನ ಕರಿಯೋ ಮಗ ನಿನಗೆ ಸಮಾಧಾನ ಮಾಡ್ಕೊ ಅಂತ ನಾನು ಎಷ್ಟು ಹೇಳಿದ್ರು ಕೂಡ ನಿನಗೆ ಸಮಾಧಾನ ಆಗಲ್ಲ ಅಂತ ನನಗೆ ಗೊತ್ತು ಕಣೋ. ಬಟ್ ನಾವು ಗಟ್ಟಿಯಾಗಿರ್ಲೇಬೇಕು ಕಣೋ. ಹೇಗೆ ತುಕ್ಕೊಳ್ಳೋದು ಕಾಣಿಸಲ್ಲ ನನಗೆ. ಈಗ ಮಲ್ಕೊಂಡಿದ್ದಾಳೆ ಅಂತ ಗೊತ್ತಾಗಲ್ಲ ನನಗೆ. ಜೀವ ಕಳ್ಕೊಂಡಿದ್ದಾಳೆ ಕಣೋ ಅಶೋಕ್ ಅವಳು. ಈ ಟೈಮಲ್ಲಿ ಧೈರ್ಯವಾಗಿರು ಅಂತ ಹೇಳ್ತೀಯಲ್ಲ, ಕಳ್ಕೊಂಡೆ ಏನೋ ನಾನು. ಮಗಳು ಕಣೋ, ನನ್ನ ಮಗಳು ಅವಳು. ಬಂಗಾರ, ಅಯ್ಯೋ ಬಂಗಾರ. ಮಗ ನೀನೇ ಹೀಗಾಗೋದ್ರೆ ಸೀತಾನ್ ಹೇಗೂ ಮ್ಯಾನೇಜ್ ಮಾಡ್ತೀಯ? ಸಿಹಿ ಇನ್ನಿಲ್ಲ ಅನ್ನೋ ವಿಷಯ ನನ್ನ ಮನಸ್ಸಲ್ಲಿ ಚೂರು ಚೂರು ಮಾಡಿದೆ ಕಣೋ. ತೀನ ಹೆತ್ತೋಳ್ಕಣೋ ಸೀತಾ, ಅವಳ ಪರಿಸ್ಥಿತಿ ಏನು? ಅವಳು ಹೇಗೂ ತಡ್ಕೊಂತಾಳೆ. ಸಿಹಿ ಶ್ಯಾಮ್ ಶಾಲಿನಿ ಮನೇಲೆ ಕೆಲವು ದಿನದ ಮಟ್ಟಿಗೆ ಇದ್ದಿದ್ದಕ್ಕೆ ಸೀತಾ ಸತ್ತು ಬದುಕಿದ್ದಾಳೆ. ಇನ್ನ ಸಿಹಿ ಶಾಶ್ವತವಾಗಿಲ್ಲ ಅನ್ನೋ ವಿಷಯನ ಕೇಳಿದ್ರೆ ಇಮ್ಯಾಜಿನ್ ಮಾಡು. ಏನಾಗಿದೆ ಇವರಿಬ್ರಿಗೂ? ನಾನು ಇಲ್ಲೇ ಇದ್ದೀನಿ ಅಂದ್ರು ನಾನು ಇಲ್ಲ ಅಂತ ಆಳ್ತಾ ಇದ್ದಾರೆ ಅಲ್ವಾ? ನೋಡು ಪ್ಲೀಸ್ ಅಪ್ಪ. ಯಾಕೆ ಅಪ್ಪ ಮತ್ತೆ ಅಪ್ಪ ಶಂಕರ್